ಇದೆ ಬರ್ತಾರೆ, ಕಮೆಂಟ್ ಹಾಕ್ತಾರೆ, ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹಾಕ್ತಾರೆ ಹೊರತು ನೀವು ಒಂದೇನು ಅಂತ ಅಂದರೆ ಮಾನಿಟೈಸೇಷನ್ನು ಆಗಲ್ಲ. ನೀವು ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರು ನೀವು ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದ್ರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಆಕ್ಷನ್ ಏನಾಗಿರಬೇಕು ಅಂತ ಅಂದರೆ ಕಂಟೆಂಟ್ ಚೆನ್ನಾಗಿರಬೇಕು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಮೇಜರಾಗಿ ನಾನು ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಹಾಗೆಯೇ ಬೇಗ ಮಾನಿಟೈಸೇಷನ್ ಮಾಡ್ಕೋಬೇಕು ಅನ್ನೋ ಅವಸರದಲ್ಲಿ ತುಂಬ ದೊಡ್ಡ ತಪ್ಪನ್ನ ಮಾಡ್ತಾಯಿದ್ದಾರೆ. ಅವ್ರಿಗೋಸ್ಕರ ಈ ಒಂದು ಇನ್ಫಾರ್ಮೇಷನ್ನ ನಾನು ಹೇಳಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂತ ಅಂದರೆ, ಎಲ್ಲರೂ ಬೇರೆ ಚಾನಲಲ್ಲಿ ತುಂಬ ದೊಡ್ಡ ಚಾನಲ್, ಒಂದು 5K 6K, ಈಗ ಲಕಿಲ್ಕೇಶ್ ಯಶ್ ಇದ್ದಾರಲ್ಲ ಅವ್ರದ್ದು, ಆಮೇಲಿಂದ ಮಧುಗೌಡ, ಹೀಗೆ ಬೇರೆ ಚಾನಲ್ಸು, ಈಗ ರೇಖಾ ಅಡುಗೆ, ಇಂಥ ಚಾನಲ್ಸು ಅಲ್ಲಿ ಹೋಗಿ ಸಣ್ಣ ಯೂಟ್ಯೂಬರ್ಸ್ಗಳು ತುಂಬ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಈ ತಪ್ಪನ್ನು ನಾನು ಮಾಡಿದ್ದೆ, ಬಟ್ ಇಮಿಡಿಯೇಟಾಗಿ ನಾನು ಅದನ್ನ ಸರಿ ಮಾಡಿಕೊಂಡೆ. ಯಾಕಂದರೆ ನನಗೆ ಮೊದಲು ಈ ವಿಷಯ ಗೊತ್ತಿರಲಿಲ್ಲ. ಅದೇನು ಅಂತ ಅಂದರೆ, ಅವ್ರ ಕಮೆಂಟಲ್ಲಿ ಹೋಗ್ಬಿಟ್ಟು ನಾನು ಹೊಸ ಯೂಟ್ಯೂಬರ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ, ಈ ರೀತಿ ಕಮೆಂಟ್ಗಳನ್ನ ತುಂಬ ಜನ ಪಾಸ್ ಮಾಡ್ತಾ ಇದ್ದಾರೆ. ಆದರೆ ಇದು ನಿಮಗೆ ಗೊತ್ತಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಮಾನಿಟೈಸೇಷನ್ ಆಗೋದಿಲ್ಲ. ಹಾಗೆ ಇನ್ನೊಂದು, ಹೀಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, 1000 ಸಬ್ಸ್ಕ್ರೈಬರ್ಸು ಆಗ್ತಾರೆ, ಓಕೆ, 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ತೀರಾ? ಬೇಡಪ್ಪ. ನೀವು ರೀಲ್ಸ್ ಮಾಡ್ತಿದ್ದೀರಾ, 9 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಆಗಬೇಕು. ಹೇಗೆ ವ್ಯೂಸ್ ಆಗುತ್ತೆ? ನಿಮ್ಮ 1000 ಸಬ್ಸ್ಕ್ರೈಬರ್ಸ್ ಇರೋರು ನೀವು ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿರೋರು, ಓಕೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ, ನೀವು ಅವ್ರ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಆದರೆ ಅವ್ರು ಹಾಕೋ ವೀಡಿಯೋಗಳನ್ನೆಲ್ಲ ನೀವು ನೋಡ್ತೀರಾ? ಇಲ್ಲ ನಿಮ್ಮ ವೀಡಿಯೋಗಳನ್ನ ಅವ್ರು ನೋಡ್ತಾರಾ? ಸಾಧ್ಯನೇ ಇಲ್ಲ. ಯಾಕಂದರೆ ಈ ಅನುಭವ ನನಗೆ ಆಗಿದೆ. ಬರ್ತಾರೆ, ಕಮೆಂಟ್ ಹಾಕ್ತಾರೆ, ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹಾಕ್ತಾರೆ ಹೊರತು ನೀವು ಮಾಡಿರೋ 5 ನಿಮಿಷ 10 ನಿಮಿಷ ವ್ಲಾಗ್ನ ಪೂರ್ತಿ ಯಾರೂ ನೋಡೋದಿಲ್ಲ. ಓಕೆ, ಹಾಗಾಗಿ ನಿಮ್ಮ 4000 ವಾಚ್ ಅವರ್ಸ್ ಖಂಡಿತ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆದರೆ ಅದ್ರ ಬದಲು ನೀವು ನಿಮ್ಮ ಕಂಟೆಂಟಿಂದ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೇಡವಾ? ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಆಯಿತಾ? ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಫಾಲೋಯರ್ಸ್ ಆಗಿರ್ತಾರೆ. ಫೇಸ್ಬುಕ್ಕಲ್ಲಂತೂ ಫ್ರೆಂಡ್ಸು 5000 ಫ್ರೆಂಡ್ಸ್ ತನಕ ಆಗ್ಬೋದು. ಅವ್ರು ಆಗಲಿಲ್ಲ ಅಂದರೆ ನೀವೇ ಹುಡ್ಕೊಂಡು ಹೋಗಿ ಆಗ್ಬೋದು. ಫೇಸ್ಬುಕ್ಕಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಚಾನಲಲ್ಲಿ ಒಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೆ ಒಂದು ಲಿಂಕ್ ಹಾಕಿ, ನೋಡಿ ನಾನು ಈ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಬನ್ನಿ ನನ್ನ ಚಾನಲ್ಗೆ ಅಂತ. ಯಾಕೆ ಬರಲ್ಲ? ಬಂದೇ ಬರ್ತಾರೆ. ಸೊ ನಿಮ್ಮ ಗಮನ ಮೊದಲು ಕಂಟೆಂಟ್ ಕ್ರಿಯೇಟ್ ಮಾಡೋ ಕಡೆಗೆ ಇರಬೇಕು, ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಕಡೆಗೆ ಇರಬೇಕು. ಅದನ್ನು ಬಿಟ್ಟು ನೀವು ಎಲ್ಲರ ಕಮೆಂಟಲ್ಲೂ ಹೋಗಿ ನೀವು ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದ್ರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಹಾಗೆ ಇನ್ನೊಂದೇನು ಅಂತ ಅಂದರೆ ಮಾನಿಟೈಸೇಷನ್ನು ಆಗಲ್ಲ. ನೀವು ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರು ವೇಸ್ಟ್, ಅಟ್ಟರ್ ವೇಸ್ಟು, ಫುಲ್ಲು ಫ್ಲಾಪ್ ಅಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕೆಲಸನ ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ನಿಮ್ಮ ಬೇರೆ ಎಲ್ಲಾದರೂ ನೋಡಿದ್ರೆ, ಯಾರಿಗಾದರೂ ಇದು ಮಾಡ್ತು ಅಂತ ಅಂದರೆ, ಅವರೇ ಹೇಳಿದಾರಲ್ಲ, ಈಗ ಕಮ್ಯುನಿಟಿ ಒಳಗಡೆ ನಿಮ್ಮ ಪೋಸ್ಟ್ಗಳನ್ನ ಹಾಕಿ ಅದರಿಂದ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹಾಕಿಬಿಟ್ಬಿಡಿ. ಓಕೆನಾ? ಬಂದೇ ಬರ್ತಾರೆ ನೋಡಿಕೊಂಡು. ಒಟ್ಟಿನಲ್ಲಿ ನಿಮ್ಮ ಮೇನ್ ಇಂಟೆನ್ಷನ್ ಏನಾಗಿರಬೇಕು ಅಂತ ಅಂದರೆ ಕಂಟೆಂಟ್ ಚೆನ್ನಾಗಿರಬೇಕು. ಓಕೆನಾ?
ನಾನು ಈ ರೀತಿ ವೀಡಿಯೋಸ್ ಈ ರೀತಿ ವ್ಲಾಗ್ಸ್ನೆಲ್ಲನೂ ಜಾಸ್ತಿ ಮಾಡಲ್ಲ. ಬಟ್ ಇದು ನನಗೆ ಗೊತ್ತಿರೋ ಅಂಥ ವಿಷಯ. ನಾನು ಹೀಗೆ ಯಾರೋ ಹಾಕಿದ್ರಲ್ಲ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಬಿಡೋಣ, ವಾಚ್ ಟೈಮ್ ಹವರ್ಸ್ ಎಷ್ಟೊಂದು ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಹೇಗೋ ಕಂಪ್ಲೀಟ್ ಆಗೋಗುತ್ತೆ, ಡೈಲಿ ಒಂದೊಂದು 10 ರೀಲ್ಸ್ ಹಾಕಿದ್ರೆ ನಾನು ಹೇಗೋ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಮಿಡಿಯೇಟಾಗಿ ಅದೇ ಥರದ್ದು ಇನ್ನೊಬ್ಬರು ವೀಡಿಯೋ ಮಾಡಿ ಹಾಕಿದ್ರು, ನಾನು ನೋಡಿದೆ. ಅವ್ರ ಹೆಸರು ನನಗೇನೋ ನೆನಪು ಬರ್ತಾಯಿಲ್ಲ. ಅದನ್ನ ಇಮಿಡಿಯೇಟಾಗಿ ನೋಡಿದೆ. ನೆನ್ನೆ ರಾತ್ರಿ ನಾನು ಆ ರೀತಿ ಕಮೆಂಟ್ ಹಾಕಿಬಿಟ್ಟಿದ್ದು, ಬೆಳಗ್ಗೆ ಹೀಗೆ ಫೋನ್ ನೋಡಬೇಕಾದ್ರೆ ಆ ದೇವ್ರ ದಯೆ ಏನೋ ಇಷ್ಟೊಂದು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ, ಡಿಲೀಟ್ ಆಗೋದು ಬೇಡ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅವಳಿಗೆ ಗೊತ್ತಾಗಲಿ ಅನ್ನೋ ಕಾರಣದಿಂದ ಅನಿಸುತ್ತೆ ಆ ವಿಡಿಯೋ ನೋಡಿದೆ. ನೋಡಿದ ತಕ್ಷಣ ನಾನು ನನ್ನ ತಪ್ಪನ್ನ ಸರಿ ಮಾಡಿಕೊಂಡೆ. ನಾನು ಎಲ್ಲೂ ಈಗ ನಾನು ಆ ರೀತಿ ಕಮೆಂಟ್ ಹಾಕಲ್ಲ, ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನನಗೂ ಫ್ರೀ ಟೈಮ್ ಇದ್ದಾಗ ನಿಮ್ಮ ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ನಾನು ನೋಡ್ತೀನಿ, ಓಕೆನಾ. ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಯಾರ ಹತ್ರನೂ ನಾನು ಕೇಳೋದಿಲ್ಲ. ನೀವು ನಾನು ಸಪೋರ್ಟ್ ಮಾಡಿದೆ ಅಂತ ರಿಟರ್ನ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನು ನನ್ನ ಹತ್ರ ಇಲ್ಲ. ನಾನು ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತು ಆಡಲ್ಲ. ಯಾಕಂದರೆ ನನಗಿವಾಗ ಚೆನ್ನಾಗಿ ಗೊತ್ತಾಗಿದೆ, ನಾನು ಮಾಡೋ ಕಂಟೆಂಟಿಂದಾನೇ ಏನಿದ್ರು ನನಗೆ ಸಬ್ಸ್ಕ್ರೈಬರ್ಸ್ ಆಗೋದು. ಇಲ್ಲ ನಾನು ಹೇಳಿದ್ನಲ್ಲ, ಫೇಸ್ಬುಕ್ಕಲ್ಲಿ ಒಳ್ಳೆ ಚೆನ್ನಾಗಿರೋ ಕಂಟೆಂಟ್ ಮಾಡ್ತೀನಿ, ಹಾಕ್ತೀನಿ, ಆಮೇಲಿಂದ ಮಾಡ್ಕೋತೀನಿ, ಸಾಕು. ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಬೇಕು. 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ 4000 ವಾಚ್ ಹವರ್ಸ್ ಖಂಡಿತ ನೀವು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಕಡೆ ಗಮನ ಕೊಡೋದ್ರ ಬದಲು, ಆ ರೀತಿ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದ್ರ ಬದಲು ದಯವಿಟ್ಟು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಕಡೆ ಎಲ್ಲೆಲ್ಲಿ ಕಮೆಂಟ್ ಹಾಕಿದ್ದೀರಾ ಅದನ್ನೆಲ್ಲನೂ ದಯವಿಟ್ಟು ಮೊದಲು ಡಿಲೀಟ್ ಮಾಡ್ಕೊಳ್ಳಿ, ನಿಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ಇಲ್ಲ ಒಂದು 40-50 ಜನ ಸಬ್ಸ್ಕ್ರೈಬರ್ ಸಿಕ್ತು ಅಂತ ಅಂದರೆ ಬಿಟ್ಬಿಡಿ ಆ ಚಾನಲ್ನ. ಹೊಸದಾಗಿ ಶುರು ಮಾಡಿ ನೀವು ಆ ಕಡೆ ಗಮನ ಕೊಡಿ, ಓಕೆನಾ. ದಯವಿಟ್ಟು ಮತ್ತೊಮ್ಮೆ ಈ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ದಿಸ್ ಈಸ್ ಎ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ, ಓಕೆ. ನನ್ನ ಮಾತಿಂದ ನೀವು ಇದನ್ನು ಬೇರೆಯವ್ರಿಗೆ ದಯವಿಟ್ಟು ಶೇರ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ, ನಾನು ಹೇಳಿರೋದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವರಮಹಾಲಕ್ಷ್ಮಿ ಹಬ್ಬದ ಈವೆಂಟ್ದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವಿತ್ ಲೈವಲ್ಲೇ ಬಂದು ನಿಮಗೆ ಸ್ಯಾರಿ ಅಂಗಡಿಗೆ ಹೋಗ್ತಾ ಇದ್ದೀವಿ. ಲೈವಲ್ಲೇ ಬಂದು ನಿಮಗೆ ಸ್ಯಾರೀಸ್ ಹೇಗೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ನಾನು ಯಾವ ರೀತಿ ಸ್ಯಾರಿ ತೊಗೊಂಡು ಬರ್ತೀನಿ. ಹಾಗೆ ನನ್ನ ಮಗಳಿಗೂ ಬಟ್ಟೆ ಪರ್ಚೇಸಿಂಗ್ ಮಾಡೋದಿದೆ. ಒಳ್ಳೆ ಅಂಗಡಿ, ನಾವು ಯಾವಾಗಲೂ ರೆಗ್ಯುಲರಾಗಿ ತಗೊಳ್ತಾ ಇರೋದು. ಬಟ್ಟೆ ಚಿಕ್ಕದಾಗಿ ಹೋಗ್ಬೋದು, ಆದರೆ ಹರಿದು ಹಾಳಾಗಿರೋ ಇದಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಿಮಗೆ ಲೈವಲ್ಲೇ ಬಂದು ನಾನು ತೋರಿಸ್ತೀನಿ, ಓಕೆ. ದಯವಿಟ್ಟು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆ. ಸಿ ಯು ಸೂನ್ ಆನ್ಲೈನ್.